ನಾನು ತುಂಬಾ ತೆಳ್ಳುಕಿದ್ದೀನಿ, ಈ ಕೆಲಸನ ನನ್ನ ಕೈಯಿಂದ ಮಾಡಕ್ಕಾಗಲ್ಲ. ನಾನು ತುಂಬಾ ದಪ್ಪಕ್ಕಿದ್ದೀನಿ, ಈ ಕೆಲಸನ ನನ್ನ ಕೈಯಿಂದ ಮಾಡಕ್ಕಾಗಲ್ಲ. ನಾನು ತುಂಬಾ ಉದ್ದಕ್ಕಿದ್ದೀನಿ, ನಾನು ತುಂಬಾ ಕುಳ್ಳುಕ್ಕಿದ್ದೀನಿ, ನಾನೆಲ್ಲ ಈ ಕೆಲಸ ಮಾಡಕ್ಕಾಗಲ್ಲ ಅಂತ ನೀವು ಅನ್ಕೊಂಡು ಬೇಜಾರ್ ಮಾಡ್ಕೊಂತಾ ಇದ್ದೀರಾ. ಹಾಗಂದ್ರೆ ಈ ಅಮೇಜಿಂಗ್ ಆಗಿರುವ ಸ್ಟೋರಿನ ನೀವು ಕೇಳಲೇಬೇಕು. ಒಂದೂರಲ್ಲಿ ಒಂದು ಕಾಂಪಿಟೇಷನ್ ಇಡ್ತಾ ಇದ್ದಾರೆ. ಏನ್ ಕಾಂಪಿಟೇಷನ್ ಅಂತ ಅಂದ್ರೆ ತುಂಬಾ ದಪ್ಪದಾಗಿರುವ ಕಲ್ಲನ್ನ ಯಾರು ಎತ್ತುತ್ತಾರೋ ಅವರಿಗೆ 10,000 ರೂಪಾಯಿ ಅಂತ ಅಲೌನ್ಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಅಲ್ಲಿರೋ ಊರಿನ ಜನರು ಕಲ್ಲು ಎತ್ತಕ್ ಮುಂಚೆನೆ ಅವ್ರು ಏನಂತ ಎಲ್ಲ ಮಾತಾಡ್ತಿದಾರೆ ಅಂತ ಅಂದ್ರೆ, ಈ ಒಂದು ಕಲ್ಲು ಎತ್ತಬೇಕು ಅಂತ ಅಂದ್ರೆ ತುಂಬಾ ದಪ್ಪಕ್ಕಿರೋರು ಬೇಕು, ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ತುಂಬಾ ಪವರ್ ಆಗಿರ್ಬೇಕು ಅಂತ ಆತರ ಅನ್ಕೊಂಡೆ, ಆತರ ಮಾತಾಡ್ಕೊಂಡೆ ಯಾರು ಕೂಡ ಆ ಒಂದು ಕಲ್ನ ಎತ್ತಕ್ಕೆ ಯಾರು ಕೂಡ ಬರ್ಲಿಲ್ಲ. ಆ ಒಂದು ಕಲ್ನ ನಾ ಎತ್ತೀನಿ ಅಂತ ಒಂದು ಹುಡುಗ ಬರ್ತಾ ಇದ್ದಾನೆ. ಅವಾಗ ಆ ಊರಿನ ಜನರು ಅವನ್ನ ನೋಡ್ಕೊಂಡ್ಬಿಟ್ಟೆ, ಇಲ್ಲೋ ನೀ ತುಂಬಾ ಕುಳ್ಳುತ್ತಿದ್ಯಾ, ನಿನಗೆ ಪವರ್ ಇಲ್ಲ, ನೀನೆಲ್ಲ ಹೇಗೋ ಎತ್ತಿದ್ಯಾ ಅಂತ ಅವ್ನು ಎತ್ತಕ್ ಮುಂಚೆನೆ ಎಲ್ರು ಕೂಡ ಕಮೆಂಟ್ ಹೊಡಿತಾ ಇದ್ದಾರೆ. ಅವಾಗ ಆ ಹುಡುಗ ಯಾರು ಏನಂದ್ರೂ ಕೂಡ ಪರವಾಗಿಲ್ಲ ಅಂತ ಆ ಒಂದು ಕಲ್ನ ಎತ್ತಿ ಗಂಭೀರವಾಗಿ ನಿಲ್ತಾ ಇದ್ದಾನೆ. ಆ ಒಂದು ಹುಡುಗ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳದೇನು ಸುಮ್ನೆ ಅಂತ ಅನ್ಕೊಂಡಿದ್ದೀರಾ? ಅದು ನಿಜಾನೇ.